ಒಂದು ಹೆಣ್ಣಿನ ಸಹವಾಸವನ್ನ ಮಾಡಿ ಕನ್ನಡ ಇಂಡಸ್ಟ್ರಿಯ ಬಾಕ್ಸ್ ಆಫೀಸ್ ಸುಲ್ತಾನ್ ಇವತ್ತು ಜೈಲಿನ ಕಂಬಿಗಳು ಎಣಿಸುವಂಥ ಸ್ಥಿತಿಗೆ ಬಂದಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಪವಿತ್ರ ಗೌಡ ಅನ್ನೋ ಒಂದು ಹೆಣ್ಣಿನ ಸಹವಾಸನ ಮಾಡಿ ತನ್ನ ಮಡದಿಗೆ ಮೋಸವನ್ನ ಮಾಡಿ ಹಾಗೂ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಕಳೆದಂತಹ ದರ್ಶನ್ ಅವರು ಇವತ್ತು ಜೈಲಿನಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹೀಗೆ 6-7 ತಿಂಗಳ ಹಿಂದೆ ಜೈಲಿಂದ ರಿಲೀಸ್ ಆಗಿ ಬಂದಂತಹ ದರ್ಶನ್ ಅವರು ತಮ್ಮ ಸಿನಿಮಾ ಆದಂತಹ ಡೆವಿಲ್ನ ಸಂಪೂರ್ಣವಾಗಿ ಶೂಟಿಂಗನ್ನು ಮುಗಿಸಿರ್ತಾರೆ. ಇದಾದ ನಂತರ ಹಲವಾರು ದೇವಾಲಯಗಳನ್ನು ಸುತ್ತುತ್ತಿರ್ತಾರೆ. ಹೊರಗಡೆ ಯಾವ ದೇವಾಲಯಗಳಲ್ಲಿ ತನ್ನ ಹೆಂಡತಿ, ತನ್ನ ಮಡದಿ ತಾನು ಆಚೆ ಬರಬೇಕು ಅಂತ ಹೇಳಿ ಏನೇನು ಹರಕೆ ಹೊತ್ತಿದ್ರೋ ಆ ಹರಕೆಗಳನ್ನು ತೀರಿಸುವಂತಹ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಆದರೆ ಸುಪ್ರೀಂ ಕೋರ್ಟಲ್ಲಿ ಅವರ ಒಂದು ಅರ್ಜಿ ವಿಚಾರಣೆ ಇರುತ್ತೆ, ತಮ್ಮ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ. ಆದರೆ ಯಾವ ದೇವರು ಕೂಡ ದರ್ಶನ್ ಅವ್ರನ್ನ ಇಲ್ಲಿ ಉಳಿಸುವಂಥ ಪ್ರಯತ್ನವನ್ನು ಮಾಡಿಲ್ಲ. ಸೊ ದರ್ಶನ್ ಅವರು ಇವತ್ತು ಮತ್ತೆ ಪರಪ್ಪ ಅಗ್ರಹಾರ ಜೈಲಿಗೆ ಫಿಕ್ಸ್ ಆಗಿದ್ದಾರೆ. ಇನ್ನು 6 ತಿಂಗಳುಗಳ ಕಾಲ ಇನ್ನೇನು ಮಾಡದೆ ಜೈಲಿನಲ್ಲಿ ಮುದ್ದೆ ಮುರಿಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಬಂದಿದೆ. ಅದು ಒಂದು ಸೈಡಿಗಿಟ್ರೆ, ಇದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣ ಆಗಿರುವಂತಹ ಪವಿತ್ರ ಗೌಡ ಯಾವುದೇ ರೀತಿಯಾದಂತಹ ಒಂದು ಖಿನ್ನತೆಗೆ ಒಳಗಾಗಿರೋದಾಗಿರ್ಬೋದು, ಬೇಜಾರಲ್ಲಿರೋದಾಗಿರ್ಬೋದು, ಬೇಸರ ಮಾಡ್ಕೊಂಡಿರೋದಾಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದೇ ಒಂದು ಲಕ್ಷಣ ಕೂಡ ಕಾಣಿಸ್ತಿಲ್ಲ. ಪೊಲೀಸರು ಮನೆಯ ಬಾಗಿಲಿಗೆ ನುಗ್ಗಿ ಹೊರಗೆ ತಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಬೇಕಾದ್ರೂ ಕೂಡ ಪೊಲೀಸರ ಮೇಲೇನೆ ಆವಾಜನ ಹಾಕೋದು, ದರ್ಪವನ್ನು ತೋರುವಂಥದ್ದು, ಅವರಿಗೆ ಕೈ ಮಾಡಿ ಸನ್ನೆ ಮಾಡಿ ತೋರಿಸುವಂಥದ್ದನ್ನೆಲ್ಲ ಕೂಡ ಎಲ್ಲರೂ ಕೂಡ ನೋಡಿರ್ತೀರ. ಸುಮ್ಮನಿಂದ ಆಚೆ ಬರಬೇಕಾದ್ರೆ ಪೊಲೀಸರು ಕ್ಯಾಮ್ರಾವನ್ನು ಹಿಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಬರಬೇಕಾದ್ರೆ ನೀನು ಯಾವ ಸೀಮೆ ಪೊಲೀಸ್ ಅಂತಲೂ ಕೂಡ ಅವರ ಬಾಯಲ್ಲಿ ಬರುತ್ತೆ. ಇಂತಹ ದರ್ಪವನ್ನು ಹಿಡ್ಕೊಂಡಿರುವಂಥ ಹೆಣ್ಣು ಯಾವ ರೀತಿ ಒಂದು ದೊಡ್ಡ ಮಟ್ಟದ ಹೆಸರನ್ನು ಮಾಡಿದಂತಹ ಒಬ್ಬ ನಟನನ್ನು ಯಾವ ರೀತಿ ಕೆಟ್ಟ ಪರಿಸ್ಥಿತಿಗೆ ತಂದುಬಿಟ್ರು ಅಂತ ಹೇಳಿ ನೀವು ನೋಡ್ಬೋದು. ಈ ಪ್ರಪಂಚದಲ್ಲಿ ಯಾರಿಗೇ ಆಗಲಿ ಅವಮಾನಗಳು ಆದರೆ ಅಥವಾ ಮಾನ ಮರ್ಯಾದೆಯನ್ನು ಕಳ್ಕೊಂಡ್ರೆ ಅವರು ಬದುಕಲಿಕ್ಕೆ ಅರ್ಹರಲ್ಲ ಅಂತ ಹೇಳಿ ಅಂದ್ಕೊಂಡು ಎಷ್ಟೋ ಜನ ಆತ್ಮಹತ್ಯೆಗಳನ್ನು ಮಾಡ್ಕೋತಾರೆ. ಆದರೆ ಕೆಲವರು ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳಿ ಅದನ್ನು ಕೆಡುಕೊಂಡು ಸುಮ್ಮನೆ ಹೋಗ್ತಾನೆ ಇರ್ತಾರೆ. ಇವರು ನಾಚಿಕೆ ಮಾನ ಮರ್ಯಾದೆಗಳಿಗೆ ಅಂಜೋದೇ ಇಲ್ಲಂತಹ ವ್ಯಕ್ತಿಗಳು. ಸೊ ನೀವು ನೋಡ್ಬೋದು, ಜೈಲಿಗೆ ಹೋದ್ರೂ ಕೂಡ ಮೇಕಪ್ ಮಾಡ್ಕೊಳ್ಳೋದು, ಲಿಫ್ಟಿಗೆ ಬಳ್ಕೊಳ್ಳೋದು, ಹೇರ್ ಸ್ಟೈಲನ್ನು ಸರಿ ಮಾಡ್ಕೊಳ್ಳೋದು, ಡ್ರೆಸ್ಗಳನ್ನು ಚೇಂಜ್ ಮಾಡ್ಕೊಳ್ಳೋದು, ಈ ಥರ ಅನಾವಶ್ಯಕ ಕೆಲಸಗಳನ್ನು ಮಾಡಿಕೊಂಡು ಅದೇ ದರ್ಶನ್ ಅವ್ರನ್ನ ನೋಡಿದರೆ ಅವರು ಎಷ್ಟು ಬೇಸರವಾಗಿದ್ದಾರೆ, ಅವರ ಹೆಂಡತಿ ಎಷ್ಟು ಅಳ್ತಾ ಇದ್ದಾರೆ, ಅವರ ಮಗನಿಗೆ ಆಗ್ತಿರುವಂತಹ ನೋವುಗಳು, ಇದೆಲ್ಲದನ್ನು ಕೂಡ ಜನಗಳು ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ಸೊ ಯಾರನ್ನೇ ಕೇಳಿ ಪಾಪ ದರ್ಶನ್ಗೆ ಬೇಲು ಕ್ಯಾನ್ಸಲ್ ಆಗಿದ್ದು ತುಂಬ ನೋವಾಗುತ್ತೆ. ಆ ಹೆಂಗ್ಸ್ ಏನಿದ್ದಾರೆ ಪವಿತ್ರ ಗೌಡ, ಅವಳು ಜೈಲಿಗೆ ಹೋಗಿದ್ದು ಸರಿಯಾಗಿದೆ ಅಂತಲೂ ಕೂಡ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಸೊ ಇನ್ನೊಬ್ಬರ ಜೀವನಕ್ಕೆ ಮುಳುವಾಗಿ ಬಂದು ಈಗ ಅವರ ಜೀವನವನ್ನೇ ಸರ್ವಸ್ವವನ್ನೇ ಹಾಳು ಮಾಡಿದಂತಹ ಈ ಪವಿತ್ರ ಗೌಡ ಈಗಲೂ ಕೂಡ ಸಂವಿಧಾನಕ್ಕೆ, ಕಾನೂನಿಗೆ, ಪೊಲೀಸರಿಗೆ ತಲೆ ಬಾಗದೇ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಖಂಡಿತವಾಗಿ ಗೊತ್ತಾಗ್ತಿಲ್ಲ. ಬಟ್ ಇದರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.